ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಸ್ಯಾಟರ್ಡೇ, ಇನ್ನೇನು ಮಲ್ಕೊಳ್ಳೋ ಟೈಮು. ಸೊ ನಾಳೆ ಪ್ಲಾನ್ಸ್, ನಾಳೆ ಬೆಳಗ್ಗೆನೇ ಒಂದು 5 o'clock ಹಂಗೆ ಎದ್ದೋಳೋಣ ಅಂದ್ಕೊಂಡಿದ್ದೀನಿ. ಎದ್ದು ಲಾಲ್ಬಾಗ್ ಹೋಗೋಣ ಅಂತ ಆವಾಗಲೇ ನಿದ್ದೆ ಬರ್ತಿದೆ. ಓಕೆ, ಸೊ ಎದ್ದು ಲಾಲ್ಬಾಗ್ ಹೋಗೋಣ ಅಂತ ನೋಡೋಣ ನಾಳೆ ಡೇ ಹೆಂಗಿರುತ್ತೆ ಅಂತ. ನಾಳೆ ಡೇ ಸಖತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಬ್ಬಳೇ ಎಲ್ಲಾದರೂ ಹೋಗೋಣ ಅಂದ್ಕೊತಿದ್ದೀನಿ. ಸೊ ನಾಳೆ ಬೆಳಗ್ಗೆ ಹೋಗೋಣ. ಸಿ ಯು ಟುಮಾರೋ. ಗುಡ್ ಮಾರ್ನಿಂಗ್. ಟೈಮ್ ಬಂದು 4:49. ಸೊ ನಾನು ಫೈನಲಿ ಎದ್ದಿದ್ದೀನಿ ಲಾಲ್ಬಾಗ್ ಹೋಗೋಣ ಅಂತ. ಸೊ ಲೆಟ್ಸ್ ಗೋ. ಸೊ ಟೈಮ್ ಬಂದು ಇಟ್ ಇಸ್ 5:20, 5:30 ಆಲ್ಮೋಸ್ಟ್. ಕಾಣಲ್ಲ ಅನಿಸುತ್ತೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ವಿಲ್ ಗೋ. ಹಂಗೋ ಹಿಂಗೋ ರೂಟ್ ಮಿಸ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಐ ಹ್ಯಾವ್ ರೀಚ್ಡ್ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್. ರೂಟ್ ಮಿಸ್ ಆಗೋಯ್ತು. ಇನ್ನು ನನಗೆ ನಾಗರಬಾವಿಂದ ಇಲ್ಲಿಗೆ ಬರೋಕ್ಕೆ ಗೊತ್ತಾಗಲ್ಲ. ಸೊ ಐ ಹ್ಯಾವ್ ಫೈನಲಿ ರೀಚ್ಡ್ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್. ತೋರಿಸ್ತೀನಿ ಹೆಂಗಿದೆ. ಒಂಥರ ಮಜಾ ಇದೆ. ಆದರೆ ಒಂಚೂರು ಕತ್ಲಿದ್ದಾಗ ಬರೋಣ ಅಂದ್ಕೊಂಡೆ, ಆಗಿಲ್ಲ, ರೂಟ್ ಮಿಸ್ ಆಗೋಯ್ತು. ಐ ಶೋ ಯು, ಬನ್ನಿ. ಈ ಎಲ್ಲರೂ ಫೋನ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನನಗೆ ಸ್ಟಿಲ್ ಇನ್ನು ಕ್ಯಾಮ್ರಾ ಕಾನ್ಷಿಯಸ್ನೆಸ್ ಹೋಗಿಲ್ಲ. ಇವಾಗ ಒಬ್ಬಳೇ ಬೇರೆ ಬಂದ್ಬಿಟ್ಟಿದ್ದೀನಿ. ಒಬ್ಬಳೇ ಬಂದಾಗ ಒಬ್ಬಳೇ ಫೋನ್ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದಾಳೆ ಅಂತಂದರೆ ಯಾರು ಹುಚ್ಚಿ ಅನ್ಕೋಬಾರ್ದಲ್ಲ. ಆದರೂ ಅಭ್ಯಾಸ ಮಾಡ್ಕೋಬೇಕು. ಇನ್ಮೇಲೆ ಯಾರು ನೋಡಿದ್ರೇನು ಬಿಟ್ಟರೇನು, ಬೇರೆಯವ್ರಿಗೋಸ್ಕರ ಬದುಕ್ತೀವ ಇಲ್ಲ. ಅದಕ್ಕೆ ಅಭ್ಯಾಸ ಮಾಡ್ಕೋತೀನಿ. ನಡಿ. ಆ್ಯಕ್ಚುಲಿ ಸಂಡೇ ನಾವೆಲ್ಲ ರಸ್ತೆ ಅಂತ ತಗೊತೀವಿ. ಜನ ಎಷ್ಟು ಆ್ಯಕ್ಟಿವ್ ಆಗಿರ್ತಾರಲ್ವ. ಪೀಪಲ್ ಸ್ಟಿಲ್ ಕಮ್ ಟು ಎಕ್ಸಸೈಸ್ ಮಾಡೋಕ್ಕೆ ಬರ್ತಾರೆ, ಎಲ್ಲ ಮಾಡೋಕ್ಕೆ ಬರ್ತಾರೆ. ಎಷ್ಟು ಜನ. ನಾನೇನು ಖಾಲಿ ಹೊಡಿತಿರುತ್ತೆ ಅಂತಂದರೆ ನಾನೊಬ್ಬಳೇ ಸಂಡೇ ಲೇಸಿ ಆಗಬೇಕು ಅನ್ನೋದು. ಜನ ಬರ್ತಾರೆ. ದೇ ಆರ್ ವರೀಡ್ ಅಬೌಟ್ ಫಿಟ್ನೆಸ್. ನಾನಂತೂ ದೊಡ್ಡ ಸೋಂಬೇರಿ. ಬಳಿ ಬಂದು ಸೇರಬೇಕು, ಇರು ನೀನು ಇಲ್ಲೇ ಸಾಕು. ನದಿಯೇ ಬೆರೆತಾಗ ನಾನು ನೀ
ಸಪ್ತ ಸಾಗರ ದಾಚೆಯಲ್ಲೋ ಸಪ್ತ ಸಾಗರ. ಸೊ ಆಯಿತು, ಫೈನಲಿ ಒಂದು ಸುತ್ತ ಹಾಕ್ಕೊಂಡು ಬಂದೆ. ಇಟ್ ಇಸ್ ಸೋ ಪೀಸ್ಫುಲ್ ನಿಜ. ವೆದರ್ ಚೆನ್ನಾಗಿದೆ, ಆ್ಯಕ್ಚುಲಿ ಕ್ಲೌಡಿ ಇದೆ, ಬಿಸಿಲಿಲ್ಲ. ಇವಾಗಿನ್ನ ಒಂದು ಸ್ವಲ್ಪ ಸಣ್ಣ ಆಚೆ ಬರ್ತಿದೆ. ಇಟ್ ವಾಸ್ ನೈಸ್, ನಂಗೆ ಬೇಕಿತ್ತು ಈ ಮೀ ಟೈಮ್. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಆರಾಮಾಗಿ ಕುತ್ಕೊಂಡು 7:20 ಒಂದು 8 o'clock ತನಕ ಕುತ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ ಅಂತ. ಬ್ರೇಕ್ಫಾಸ್ಟ್ಗೆ ಐ ಆಮ್ ಗೋಯಿಂಗ್ ಟು ಪ್ಲೇಸ್ ವಿಚ್ ಹೋಲ್ಡ್ಸ್ ಅ ಲಾಟ್ ಆಫ್ ಮೆಮೊರೀಸ್. ತೋರಿಸ್ತೀನಿ, ಸರ್ಪ್ರೈಸ್ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಐ ಹ್ಯಾವ್ ಅ ಲಾಟ್ ಆಫ್ ಮೆಮೊರೀಸ್ ದೇರ್, ನನ್ನ ಕಾಲೇಜ್ ಡೇಸ್ದು. ಸೊ ಅಲ್ಲಿ ಹೋಗೋಣ ಅಂತ. ಕಾಲೇಜ್ ಆದಮೇಲೆ ನಾನು ಓದೋದು ಸುರಾನ ಕಾಲೇಜ್. ಸೊ ಕಾಲೇಜ್ ಆದಮೇಲೆ ಇವತ್ತೇ ಎಷ್ಟೋ ದಿನ ಆದಮೇಲೆ ಅಲ್ಲಿ ಹೋಗೋದು. ಸೊ ಇಲ್ಗೋದೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಹೋಗ್ತೀನಿ. ಸ್ಟೇ ಟ್ಯೂನ್ಡ್. Yay, we have finally reached our breakfast spot. So I am finally here, Airlines Hotel. A lot of memories ಇಲ್ಲಿ. ಬೋರ್ನ್ವಿಟಾ ಕುಡಿಯೋಕೆ ಇಲ್ಲಿ ತನಕ ಬರ್ತಿದ್ದೆ ನಮ್ಮ ಕಾಲೇಜಲ್ಲಿ ಇದ್ದಾಗ. ನೋಡೋಣ. ಇಟ್ ಈಸ್ ನೈಸ್ ಕಮ್ಮಿಂಗ್ ಹಿಯರ್ ಅಲೋನ್ ಆಫ್ಟರ್ ಸೋ ಮೆನಿ ಡೇಸ್. ಟೂ ಮಚ್ ಮೆಮೊರೀಸ್, ಟೂ ಮಚ್ ಚೇಂಜ್. ಮಸಾಲೆ ದೋಸೆ ಮತ್ತು ಬೋರ್ನ್ವಿಟಾ ಕುಡಿಯೋದು. So I have ordered one butter masala dosa and one single vada for breakfast. ಇದು ನೋಡಿ, ಇಲ್ಲಿದು ವೆಲ್ಕಮ್ ಡ್ರಿಂಕ್ ಜೀರಾ ವಾಟರ್. ಎಂಟಿ ಸ್ಟಮಕಲ್ಲಿ ಕುಡಿದ್ರೆ ಒಳ್ಳೆಯದು ಅಂತ ಜೀರಾ ವಾಟರ್ ಕೊಡ್ತಾರೆ. ಇದು ತಗೊಳ್ಳಿ ಅಂದರೆ ಹಂಗೆ ತಗೊಂಡಿದ್ದಾರೆ. After so many days I'm so excited. ಲಿಟ್ರಲಿ ಒಂದು 10 ವರ್ಷ ಆದಮೇಲೆ ಬರ್ತಿದ್ದೀನಿ ನಾನು ಇಲ್ಲಿ. ಸೌತ್ ಎಂಡಲ್ಲಿದ್ದಾಗ ಹತ್ತಿರ ಆಗೋದು, ಒಂದೇ ರೋಡು ಬಂದ್ಬಿಡ್ತಿದ್ದ ಸುರಾನಲ್ಲಿದ್ದಾಗ. ಈ ಜೋನ್ಗೆ ಹೋದ್ಮೇಲೆ ದೂರ ಅಲ್ಲ, ಯಾರು ಬರ್ದಿರ್ತೀರಿ ಅಂತ ಗೊತ್ತಿಲ್ಲ. ಫಸ್ಟ್ ಫೈಟ್, ಮೈ ಗಾಡ್, ನಾಸ್ಟಲೈಜ್ ಆಯಿತು ಒಂಥರ. ಮಸಾಲೆ ದೋಸೆ, ಯಮ್ಮಿ ಬಟರಿ ಮಸಾಲೆ ದೋಸೆ. ಲೆಟ್ಸ್ ಟೇಕ್ ಇನ್ ಫುಡ್. ಮಸಾಲೆ ದೋಸೆ ತಿನ್ನೋ ಟೆಕ್ನಿಕ್ ಏನು ಗೊತ್ತಾ? ಮಧ್ಯ ಮುರಿಬೇಕು ಮೊದಲು, ಅವಾಗ ಪಲ್ಯ ಸಿಗುತ್ತೆ. ಪಕ್ಕದಲ್ಲಿ ಟೇಬಲ್ ಇರೋರು ನನ್ನ ಹುಚ್ಚಿ ಅಂತ ಕೇಳಿ ಹಂಗೆ ಮಾತಾಡ್ತಿದ್ದೀನಿ. ಅದು ನನ್ನ ನೋಡ್ತಿದ್ದೆ, ಬಟ್ ಐ ಡೋಂಟ್ ಕೇರ್. ಸೊ we take the first bite after a long time. ಯಮ್ಮಿ ಮಸಾಲೆ ದೋಸೆ. ಸೇಮ್ ಟೇಸ್ಟ್, ಚೇಂಜೇ ಇಲ್ಲ. ನಾನು ಮಸಾಲೆ ದೋಸೆ ಹೆಂಗೆ ಗೊತ್ತಾಗ್ತೀನಿ ನೋಡು, ತೋರಿಸ್ತೀನಿ. ಮೊದಲು ಮಧ್ಯ ಮಾಡ್ಕೊಬಿಡೋದು, ಮೊದಲು ಚಟ್ನಿಗೆ ಡಿಪ್ ಮಾಡ್ಕೊಳ್ಳೋದು, ಆಮೇಲೆ ಸಾಂಬಾರಿಗೆ ಡಿಪ್ ಮಾಡ್ಕೊಳ್ಳೋದು, ಆಮೇಲೆ ಚಟ್ನಿಗೆ ಡಿಪ್ ಮಾಡ್ಕೊಳ್ಳೋದು, ಹಂಗೆ ತಿನ್ನೋದು. ಹೆವೆನ್ ಹೆವೆನ್. ಹುಚ್ಚು. It is one of the oldest places of Bangalore. ಮುಂಚೆ ಈ ಏರ್ಕ್ರಾಫ್ಟಲ್ಲಿ ಕೆಲಸ ಮಾಡೋರೆಲ್ಲ ಇಲ್ಲಿಗೆ ಬರ್ತಿದ್ರಂತೆ. ಅಂದರೆ ಈ ಪೈಲಟ್ಸು, ಕ್ರೂ ಮೆಂಬರ್ಸು ಎಲ್ಲ. ಅದಕ್ಕೆ ಇದಕ್ಕೆ ಏರ್ಲೈನ್ ಹೋಟೆಲ್ ಅಂತ ಹೆಸರು ಬಂದಿದ್ದು, ಏರ್ಲೈನ್ಸ್ ಅಂತ. ಮೇಜರ್ ಮಿಸ್ಸಿಂಗ್ ಆಫ್ ಮೈ ಲೈಫ್ ಇನ್ ಪಾಸ್ಟ್ 10 years ಇಸ್ ಏರ್ಲೈನ್ಸ್ದು ಬೋರ್ನ್ವಿಟಾ. ನಮ್ಮಮ್ಮ ವ್ಲಾಗ್ ನೋಡಿದ್ರೆ ಅನ್ಕೊಂತಾರೆ ಮನೇಲಿ ಹಾಲು ಕುಡಿ ಅಂದರೆ ಕುಡಿಯಲ್ಲ ಇವಳು, ಏರ್ಲೈನ್ಸ್ ಹೋಗ್ಬಿಟ್ಟು ಬೋರ್ನ್ವಿಟಾ ಕುಡಿತಾಳೆ ಅಂತ.
ಅದು ಹಾಲು ಕುಡಿಯೋದಲ್ಲ ಮ್ಯಾಟರು, ದಟ್ ಫೀಲಿಂಗ್. ಅದು ಒಂದೊಂದು ಸಿಪ್ಪಲ್ಲೂ ಅದು ಓಲ್ಡ್ ಮೆಮೊರೀಸ್ ಬರುತ್ತಲ್ಲ ವಾಪಸ್ಸು. ದಟ್ ಇಸ್ ದ ಫೀಲಿಂಗ್ ಐ ಮಿಸ್ ದೀಸ್ ಮೆನಿ ಡೇಸ್. ಹಂಗೆ ಎದ್ದು ಡ್ಯಾನ್ಸ್ ಮಾಡ್ಬಿಡೋಣ ಅನಿಸ್ತಿದೆ ನನಗೆ. ಇವಾಗೇನೆ ಹುಚ್ಚಿ ಇವಳು ಅನ್ಕೊಂತಿದ್ದ ಸುತ್ತಮುತ್ತ ಕೂತಿರೋರು, ಅದಕ್ಕೆ ಒಂಚೂರು ಡಿಸೆಂಟಾಗಿ ಬಿಹೇವ್ ಮಾಡ್ತಿದ್ದೀನಿ. ಸೊ ಐ ಎಂಜಾಯ್ ಮೈ ಬಾರ್ನ್ ವಿಟ. ಓಕೆ, ಸಿ ಯು, ಬಾಯ್. ಸೊ ಇಲ್ಲಿ ಇದು ಮೇಜರ್ ಇರಬೇಕು ಗೊತ್ತಾಗಲ್ಲ ಇಂಥ ಸೂಪರ್ ಥಾಟ್ಸ್. ಐ ಮಿಸ್ ಮೈ ಹಸ್ಬೆಂಡ್, ಹಿ ವುಡ್ ಹ್ಯಾವ್ ಬೀನ್ ಸೊ ಎಕ್ಸೈಟೆಡ್. ನೋಡ್ಕೊಬಿಟ್ಟು ಇವಾಗ ನಮ್ಮ ಪಯಣ ಮನೆ ಕಡೆಗೆ. ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಸಂಜೆ ಜಿಮ್ಮಿಗೆ ಹೋಗೋದು. ಸೊ ಮನೆಗೆ ಹೋಗೋಣ. ಬಾಯ್ ಬಾಯ್. ನನಗೆ ಇಲ್ಲಿ ಬಂದಾಗೆಲ್ಲ ಒಂದು ರೀಸನ್ ಹೊಟ್ಟೆ ಹೊರೆಯುತ್ತೆ. ಏನಕ್ಕೆ ಗೊತ್ತಾ, ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ, ಅದು ಯಾರ ಮನೆ ಗೊತ್ತಾ? ವಿಜಯ್ ಮಲ್ಲ ಮನೆ. ಅಷ್ಟು ಚೆನ್ನಾಗಿ ಮನೆ ಇಟ್ಕೊಂಡು ಅವನಿಗೆ ಅದ್ರಲ್ಲಿರೋ ಸುಖನೇ ಇಲ್ವಲ್ಲ. ಮನೆ ಮೇಲೆ ಕುತ್ಕೊಂಡು ಏನಪ್ಪ ಸಾರಿಸಿದ್ವಿ ಮ್ಯಾಚು. ಎಲ್ಲದಕ್ಕೂ ಪಡ್ಕೊ ಬಂದಿರ್ಬೇಕು ಅಂತ ಅದಕ್ಕೆ ಹೇಳೋದು. ಇಲ್ಲಿ ಬಂದಾಗೆಲ್ಲ ಅದನ್ನ ನೋಡ್ಕೊಂಡು ಹೊರ್ಕೊಂಡು ಹೋಗ್ತೀನಿ ಮನೆ ಕಡೆ. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಐ ಎಂಜಾಯ್ಡ್ ಮೈ ಸಂಡೇ ಮಾರ್ನಿಂಗ್. ಎಲ್ಲದಕ್ಕಿಂತ ಖುಷಿ ಏನಾಗಿದೆ ನನಗೆ ಅಂತಂದರೆ ಏರ್ಲೈನ್ಸ್ಗೆ ಹೋಗಿ ಬಂದಿತ್ತು. ಎಷ್ಟು ದಿನದಿಂದ ಅನ್ಕೋತಿದ್ದಿದ್ದು ಗೊತ್ತಾ, ನಾನು ಏರ್ಲೈನ್ಸ್ಗೆ ಹೋಗ್ಬೇಕು ಅಂತ. ಸಖತ್ ಖುಷಿ ಆಗೋಯ್ತು ನನಗೆ ಇವತ್ತು. ಸೊ ದಿಸ್ ಇಸ್ ಮೈ ಅರ್ಲಿ ಮಾರ್ನಿಂಗ್ ಸಂಡೇ ವ್ಲಾಗ್. ನೆಕ್ಸ್ಟ್ ಸಿಗೋಣ ಆಫ್ಟರ್ ಫ್ಯೂ ಡೇಸ್. ಇನ್ಮೇಲಿಂದ ಕಾನ್ಸ್ಟೆಂಟಾಗಿ ಒಂಚೂರು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ವೀಡಿಯೋಸು. ನೋಡೋಣ ಹೌ ಇಟ್ ಗೋಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಹ್ಯಾಪಿ ಸಂಡೇ.